ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 327 ಪಾಯಿಂಟ್ಸ್ ಗೇನ್ ಆಗಿ 61,167 ಕ್ಲೋಸ್ ಆದರೆ ನಿಫ್ಟಿ 92 ಪಾಯಿಂಟ್ಸ್ ಗೇನ್ ಆಗಿ 18,197 ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 217 ಪಾಯಿಂಟ್ಸ್ ಗೇನ್ ಆಗಿ 43,203 ಕ್ಲೋಸ್ ಆಗಿದೆ. ಇವತ್ತು ಎಫ್ಐಸು 212 ಕ್ರೋರ್ಸ್ ಸೆಲ್ ಮಾಡಿದ್ರೆ ಡಿಐಸು 743 ಕ್ರೋರ್ಸ್ ಬೈ ಮಾಡಿದ್ದಾರೆ. ಇವತ್ತಿನ ಮಾರ್ಕೆಟ್ ಒಂದು ಪ್ರೈಸ್ ಆಕ್ಟಿವಿಟಿ ಓಪನಿಂಗ್ ಮುಂಚೆ ಇವತ್ತು ಗ್ಯಾಪ್ ಡೌನ್ ಆಗುತ್ತೆ ಅಂತ ಇಂಡಿಕೇಶನ್ ಇಂದ, ಬಿಕಾಸ್ ಗ್ಲೋಬಲ್ ಮಾರ್ಕೆಟ್ಸ್ ಹಾಗೇನೇ ಇತ್ತು. ಫ್ರೈಡೇ ನೀವು ಗಮನಿಸಿದ್ರೆ ಗ್ಲೋಬಲ್ ಮಾರ್ಕೆಟ್ಸ್ ಎಲ್ಲ ನೆಗೆಟಿವ್ನಲ್ಲೇ ಇತ್ತು. ಕ್ರೂಡ್ ಆಯಿಲು ಬೆಳೆದಿದೆ, ಬಾಂಡ್ ಯೀಲ್ಡ್ಸ್ ಬೆಳೆದಿದೆ ಆ್ಯಂಡ್ ಎಫ್ ಐ ಸೆಲ್ಲಿಂಗು ಇವತ್ತು ಫ್ರೈಡೇ ದಿವಸ ನಮಗೆ ನಿಯರ್ಲಿ 3000 ಕ್ರೋರ್ಸ್ ಹತ್ರ ಎಫ್ ಐ ಸೆಲ್ ಮಾಡಿದ್ದಾರೆ. ಈವನ್ ಡಿಐಸಿಂದನೂ ಒಂದು ಗುಡ್ ಬೈಯಿಂಗ್ ಆಕ್ಟಿವಿಟಿ ಕಾಣಿಸ್ತಾ ಇದ್ರು. ಎಫ್ ಐಸು ಅಷ್ಟು ದೊಡ್ಡ ಮೊತ್ತದಲ್ಲಿ ನಂಬರ್ಸು ರೀಸೆಂಟ್ ಟೈಮ್ಸಲ್ಲಿ ಇಲ್ದಿರೋ ಥರ ದೊಡ್ಡ ನಂಬರ್ಸ್ ಕಾಣಿಸ್ತಾ ಇರೋದು ಓವರಾಲ್ ಆಗಿ ನೋಡಬೇಕಾಗಿರೋಂಥ ನೆಗೆಟಿವ್ ಪಾಯಿಂಟ್ಸು. ಬಟ್ ಆನ್ ಪಾಸಿಟಿವ್ ಸೈಡ್ GST ಡೇಟಾ ಬೆಟರ್ ಆಗಿದೆ ಆ್ಯಂಡ್ ಆಟೋ ಸೇಲ್ಸ್ ಡೇಟಾನು ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟಲ್ಲಿ ಇಲ್ಲಿವರೆಗೂ ಅಂತೂ ಬೆಟರಾಗಿ ಪರ್ಫಾರ್ಮ್ ಮಾಡುತ್ತಾ ಬಂದಿದೆ ಅಲ್ವಾ. ಆದರೆ ಈಗ ಸ್ಮಾಲ್ ಕಾರ್ ಸ್ವಲ್ಪ ಬೆಟರಾಗಿ ಪರ್ಫಾರ್ಮ್ ಮಾಡಿಲ್ಲ. ಪರ್ಟಿಕ್ಯುಲರ್ ಆಗಿ ಮಾರುತಿ ಅವರು ಎಕ್ಸ್ಪೆಕ್ಟೆಡ್ ಅಂದ್ರೆ ಬಿಲೋ ನಂಬರ್ಸ್ನ ಪೋಸ್ಟ್ ಮಾಡಿದ್ದಾರೆ. ಆದರೆ ಕಮರ್ಷಿಯಲ್ ವೆಹಿಕಲ್ ಸ್ಪೇಸು ಬೆಟರಾಗಿ ಪರ್ಫಾರ್ಮ್ ಮಾಡಿದೆ. ಈ ಕಮರ್ಷಿಯಲ್ ವೆಹಿಕಲ್ ಸ್ಪೇಸ್ನಲ್ಲಿರೋಂಥ ಏಷ್ಯರ್ ಮೋಟರ್ಸ್ ಅವರಾದರೂ, ಪರ್ಟಿಕ್ಯುಲರ್ ಆಗಿ ಟಾಟಾ ಮೋಟರ್ಸ್ ಅವರಂತೂ ಫ್ಲೀಟ್ ಯುಟಿಲೈಸೇಷನ್ ಬೆಳೆಯುತ್ತೆ ಅಂತ, ಲೈಕ್ ಈ ಕನ್ಸ್ಟ್ರಕ್ಷನ್ಸ್ ಆದರೂ ಆ್ಯಂಡ್ ಬೇರೆ ಆ್ಯಕ್ಟಿವಿಟೀಸ್ಗೆ ಯೂಸ್ ಮಾಡೋವಂಥ ಕಮರ್ಷಿಯಲ್ ವೆಹಿಕಲ್ಸ್ ಒಂದು ಯುಟಿಲೈಸೇಷನ್ ಬೆಳೆಯುತ್ತಂತ, ಆ್ಯಂಡ್ ರೋಡ್ ಕನ್ಸ್ಟ್ರಕ್ಷನ್ ಬೆಳೆಯುತ್ತಂತ ಆ್ಯಂಡ್ ಸಿಮೆಂಟ್ ಕನ್ಸಂಪ್ಷನ್ ಬೆಳೀತಿದೆ ಅಲ್ವಾ. ಅದರಿಂದ ಅದಕ್ಕೆ ಯೂಸ್ ಮಾಡೋವಂಥ ಕಮರ್ಷಿಯಲ್ ವೆಹಿಕಲ್ಸು ಬೆಳೆಯುತ್ತಲ್ವ, ಅದಕ್ಕೆ ಕಾರಣವಾಗಿ ಇವರಿಗೆ ಬೆನಿಫಿಟ್ ಇರುತ್ತೆ ಅನ್ನೋ ಥರ ಟಾಟಾ ಮೋಟರ್ಸ್ ಅವರು ಸ್ಟೇಟ್ಮೆಂಟ್ ಮಾಡ್ತಾ ಇರೋದು. ಓವರಾಲ್ ಆಗಿ ಇಲ್ಲಿವರೆಗೂ ಪಬ್ಲಿಷ್ ಮಾಡಿರೋಂಥ ನಂಬರ್ಸ್ ನೋಡ್ತಾ ಇದ್ರಿ, ಟೂ ವೀಲರ್ ಸ್ಪೇಸ್ ನಮಗೆ ಬೆಟರ್ ಆಗಿಲ್ಲ. ಬಜಾಜ್ ಆಟೋ ರಿಲೇಟೆಡ್ ಆಗಾದರೂ, TVS ಮೋಟರ್ಸ್ ರಿಲೇಟೆಡ್ ಆಗಾದರೂ ಆ್ಯಂಡ್ ಬೇರೆ ಟೂ ವೀಲರ್ ಪ್ಲೇಸ್ ರಿಲೇಟೆಡ್ ಆಗಾದರೂ ಬೆಟರಾಗಿ ನಂಬರ್ಸ್ ಯಾವುದೂ ಇಲ್ಲ. ಅಲ್ಲಿ ಸ್ಟ್ರಾಂಗ್ ಸ್ಟ್ರೆಂತ್ ಅಂತೂ ನಮ್ಗೆ ಕಾಣಿಸ್ತಾ ಇಲ್ಲ. ಬಟ್ ಪ್ಯಾಸೆಂಜರ್ ವೆಹಿಕಲ್ಸ್ನಲ್ಲಿ ಅದರಲ್ಲೂ ಸ್ಮಾಲ್ ಕಾರ್ಸ್ ಅಲ್ಲದೆ ಮಿಡ್ ಆ್ಯಂಡ್ ಹೈ SUV ರೇಂಜ್ ವೆಹಿಕಲ್ಸ್ ಅಂತೂ ತಯಾರು ಮಾಡುವಂಥವ್ರಿಗೆ ಬೆಟರಾಗೇ ಇದೆ. ಆ್ಯಂಡ್ ಕಮರ್ಷಿಯಲ್ ವೆಹಿಕಲ್ಸಲ್ಲಂತೂ ಅಕ್ರಾಸ್ ದಿ ಬೋರ್ಡ್ ಪ್ರತಿಯೊಂದು ಪ್ಲೇಯರಲ್ಲೂ ನಂಬರ್ಸ್ ನಮಗೆ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಆ್ಯಂಡ್ ಈವನ್ ಎಸ್ಕಾರ್ಟ್ಸ್ ಅವರು ಒಳ್ಳೆ ಡೇಟಾನ ಪಬ್ಲಿಷ್ ಮಾಡಿದ್ದಾರೆ. ಸೊ ಗ್ಲೋಬಲ್ ಆಗಿರುವಂಥ ನೆಗೆಟಿವ್ನಲ್ಲಿ ಇವತ್ತು ಓಪನಿಂಗ್ ನಮಗೆ ನೆಗೆಟಿವ್ ಆಗುತ್ತೆ ಅಂತ ಇಂಡಿಕೇಶನ್ ಇಂದ ಗ್ಯಾಪ್ ಅಪ್ ಅಂಡ್ ಅಲ್ಲಿಂದ ಫಸ್ಟ್ 2 ಅವರ್ಸ್ನಲ್ಲಿ ಹೋದ ರ್ಯಾಲಿ ಅಗೈನ್ ಪ್ರಾಫಿಟ್ ಬುಕಿಂಗ್ ಅಂಡ್ ಅಗೈನ್ ಸೆಕೆಂಡ್ ಹಾಫರಲ್ಲಿ ಸ್ವಲ್ಪ ವೋಲ್ಟೈಲಿಟಿ ಬೂಮ್ ಅನ್ಕೋಬೇಕು, ಸಡನ್ ಫಾಲ್, ಅಲ್ಲಿಂದ ವಿ ಶೇಪ್ ರಿಕವರಿ ಕಾಣಿಸ್ತಾ ಮಾರ್ಕೆಟ್ ನಿಯರ್ಲಿ ಡೇ ಹೈನಲ್ಲೇ ನಿಫ್ಟಿ ಅಂತೂ ಕ್ಲೋಸ್ ಆಗಿದೆ. ಬಟ್ ಬ್ಯಾಂಕ್ ನಿಫ್ಟಿನಲ್ಲಿ ಆ ಥರ ಮೂವ್ ಸ್ಟ್ರೆಂತ್ ನಮ್ಗೆ ಕಾಣಿಸಿಲ್ಲ. ಫ್ರೆಂಡ್ಸ್, ಇಲ್ಲಿನ್ನೊಂದು ಇಂಪಾರ್ಟೆಂಟ್ ಇವೆಂಟ್ಸ್ ಬಗ್ಗೆ ಅದರ ಡೇಟ್ ಜೊತೆಗೆ ಹೇಳ್ತೀನಿ, ಸ್ವಲ್ಪ ಜ್ಞಾಪಕ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಬಿಕಾಸ್ January 5th ನಮಗೆ FOMC ಮಿನಿಟ್ಸ್ ಮೀಟಿಂಗ್ ಅಪ್ಡೇಟ್ ಆಗುತ್ತೆ. ಅದು ಡಿಸೆಂಬರಲ್ಲಿ ನಡೆದಿರುವಂಥ ಫೆಡ್ ಮೀಟಿಂಗ್ ರಿಲೇಟೆಡ್ ಆಗಿ ಅವ್ರು ಯಾವ ಟೈಮಲ್ಲಿ ಯಾವ ಥರ ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಆ ಮೀಟಿಂಗಲ್ಲಿ ಅವ್ರು ಮಾತಾಡ್ಕೊಂಡಿರೋಂಥ ಟೋನ್ ಯಾವುದು, ಅದೆಲ್ಲ ನಮಗೆ January 5th ಅಪ್ಡೇಟ್ ಆಗುತ್ತೆ. ಆ್ಯಂಡ್ ಈ ಜಾನ್ವರಿ ಮಂತ್ ಸ್ಟಾರ್ಟಿಂಗಿಂದ ನಮಗೆ ಸ್ವಲ್ಪ ರೇಂಜ್ ಬೌಂಡ್ನೆಸ್ ಅದು ದೊಡ್ಡದಾಗಿ ಮೂವ್ ಕಾಣಿಸ್ತಾ ಇಲ್ಲ ಅಂದ್ರೂ, ಲೈಕ್ ಫೆಬ್ನಲ್ಲಿ ನಮಗೆ ಬಡ್ಜೆಟ್ ಇದೆ ಅಲ್ವಾ, ಆ ಬಡ್ಜೆಟ್ಗೆ ಹತ್ತಿರ ಆದಷ್ಟು ಪ್ರೀ ಬಜೆಟ್ ಎಕ್ಸ್ಪೆಕ್ಟೇಷನ್ಸಿಂದ ಮಾರ್ಕೆಟು ವೋಲ್ಟೈಲ್ಡ್ ಆಗಿರತ್ತೆ ಅನ್ನೋ ವಿಷಯನ ಜ್ಞಾಪಕ ಇಟ್ಕೊಳ್ಳಿ. ಆ್ಯಂಡ್ ಈ ವರ್ಷದಲ್ಲಿ ನಮಗೆ ನಿಯರ್ಲಿ 10 ಸ್ಟೇಟ್ಸ್ ಹತ್ರ ಎಲೆಕ್ಷನ್ಸ್ ಇದೆ. ಅದರಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಸ್ಟೇಟ್ಸೂ ಇದೆ. ಅದರಿಂದ ಪೊಲಿಟಿಕಲ್ ಆಗಿನೂ ಇಂಪ್ಯಾಕ್ಟು ಸ್ಟಾಕ್ ಮಾರ್ಕೆಟ್ ಮೇಲೆ ಇಯರ್ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋ ವಿಷಯನ ನಾವು ಜ್ಞಾಪಕ ಇಟ್ಕೋಬೇಕು. ಆ್ಯಂಡ್ ಇವತ್ತು ನಮಗೆ ಮೋಸ್ಟ್ ಆಫ್ ದಿ ಗ್ಲೋಬಲ್ ಮಾರ್ಕೆಟ್ಸು ಈ ನ್ಯೂ ಇಯರ್ ಕಾರಣವಾಗಿ ಕ್ಲೋಸ್ ಆಗಿರುತ್ತೆ. ಅದರಿಂದ ಇವತ್ತು ಮಾರ್ಕೆಟ್ ರಿಲೇಟೆಡ್ ಆಗಿ ವಾಲ್ಯೂಮ್ಸು ಸ್ವಲ್ಪ ಲೋಯರ್ ಸೈಡೇ ಇರ್ಬೋದು. ಫ್ರೆಂಡ್ಸ್, ಜಫ್ರೀಸ್ ಅವರು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ 2023ನಲ್ಲಿ ಬೈ ಆ್ಯಂಡ್ ಡಿಪ್ಸ್ ಮಾರ್ಕೆಟ್ ಅನ್ನೋ ಥರ, ಆ್ಯಂಡ್ ಈ ಬೈ ಆ್ಯಂಡ್ ಡಿಪ್ಸ್ ಮಾರ್ಕೆಟ್ನಲ್ಲಿ ಇವರು ಫೇವರೇಟ್ ಆಗಿ ನೋಡ್ತಿರೋದು ಸ್ವಲ್ಪ ಲಾರ್ಜ್ ಕ್ಯಾಪ್ ಆ್ಯಂಡ್ ಮಿಡ್ ಕ್ಯಾಪ್ ಸ್ಟಾಕ್ಸ್ನ ಸಜೆಸ್ಟ್ ಮಾಡ್ತಿದ್ದಾರೆ. ಅದರಲ್ಲಿ ಇವರ ಎಸ್ಟಿಮೇಟ್ಸ್ ಪ್ರಕಾರ ಬೈ ಡಿಸೆಂಬರ್ 2023ಗೆ 19,000ಗೆ ನಿಫ್ಟಿ ಮೂವ್ ಆಗುತ್ತೆ ಅನ್ನೋ ಥರ ಆ್ಯಸ್ ಪರ್ ಇವರ ಅನಾಲಿಸಿಸ್ ಇರೋ ಥರ ಜಫ್ರೀಸ್ ಅವರು ಮೆನ್ಷನ್ ಮಾಡ್ತಾ, US ಅಲ್ಲಿ ರೇಟ್ ಹೈಕ್ಸ್ ಪೀಕ್ಔಟ್ ಆಗುತ್ತೆ. ಮೀನ್ಸ್ US ಅಲ್ಲಿ ಈ ಬಡ್ಡಿ ರೇಟ್ಗಳು ಹೈಕ್ ಇದೆ ಅಲ್ವಾ, ಅದು ಒಂದು ಕಡೆ ಸ್ಟಾಪ್ ಆಗುತ್ತೆ. ಅದು ಕಾರಣವಾಗಿ ಡಾಲರ್ ಇಲ್ಲಿವರೆಗೂ ನಮ್ಮ ಇಂಡಿಯನ್ ರುಪಿಗೆ ಅಗೇನ್ಸ್ಟ್ ಆಗಿ ಸ್ಟ್ರೆಂಥನ್ ಆಗ್ತಿದೆ ಅಲ್ವಾ, ಅದು ಸ್ವಲ್ಪ ಸ್ಟಾಪ್ ಆಗುತ್ತೆ. ಸೊ ದಟ್ ಫರ್ದರ್ ಆಗಿ ರುಪಿನಲ್ಲಿ ಅಷ್ಟೊಂದು ವೀಕ್ನೆಸ್ ಇರಲ್ಲ ಅಂತ ಇವರು ಎಕ್ಸ್ಪೆಕ್ಟ್ ಮಾಡ್ತಾ, ಲಾರ್ಜ್ ಕ್ಯಾಪ್ ಸ್ಪೇಸ್ನಲ್ಲಿ ಅದರಲ್ಲೂ ಬ್ಯಾಂಕಿಂಗ್ ಸ್ಪೇಸ್ನಲ್ಲಿ ICICI ಬ್ಯಾಂಕ್ ಆ್ಯಂಡ್ SBI, ರಿಯಾಲಿಟಿ ಸ್ಪೇಸ್ನಲ್ಲಿ ಗೋದ್ರೇಜ್ ಪ್ರಾಪರ್ಟೀಸ್ ಆ್ಯಂಡ್ DLF, ಆಟೋ ಸ್ಪೇಸ್ನಲ್ಲಿ ಮಾರುತಿ ಸುಜುಕಿ ಆ್ಯಂಡ್ ಟಾಟಾ ಮೋಟರ್ಸ್ ಆ್ಯಂಡ್ TVS, FMCGಸ್ನಲ್ಲಿ ಹಿಂದೂಸ್ತಾನ್ ಲೀವರ್, ಗೋದ್ರೇಜ್ ಕನ್ಸ್ಯೂಮರ್ಸ್ ಆ್ಯಂಡ್ ಬ್ರಿಟಾನಿಯಾ ಸ್ಟೀಲ್ ರಿಲೇಟೆಡ್ ಆಗಿ ಗೋದ್ರೇಜ್ ಕನ್ಸ್ಯೂಮರ್ ಆ್ಯಂಡ್ ಬ್ರಿಟಾನಿಯಾ, ಸ್ಟೀಲ್ ರಿಲೇಟೆಡ್ ಆಗಿ ಟಾಟಾ ಸ್ಟೀಲ್, ಕ್ಯಾಪಿಟಲ್ ಗೂಡ್ಸ್ ರಿಲೇಟೆಡ್ ಆಗಿ L&T ಆ್ಯಂಡ್ ಕಾನ್ಕಾರ್ನ ಪಾಸಿಟಿವ್ ಆಗಿ ನೋಡ್ತಿರೋ ಥರ, ಆ್ಯಂಡ್ ಎಂಟೈರ್ IT ಸೆಕ್ಟರ್, ಟೆಲಿಕಾಂ, ಹೆಲ್ತ್ ಕೇರ್ ಸ್ಟಾಕ್ಸ್ ರಿಲೇಟೆಡ್ ಆಗಿ ಇವರು ನೆಗೆಟಿವ್ ಆಗಿದ್ದಾರೆ ಅಂತ. ಬಟ್ ಮಿಡ್ ಕ್ಯಾಪ್ ಸ್ಪೇಸ್ನಲ್ಲಿ ಥರ್ಮ್ಯಾಕ್ಸ್, ಸುಪ್ರೀಂ ಇಂಡಸ್ಟ್ರೀಸ್, CMS ಇನ್ಫೋ, ಪ್ರೆಸ್ಟೀಜ್, ಎಸ್ಟೇಟ್ ಎಂಬಸಿ,
ಕಜಾರಿಯಾ, ದಾಲ್ಮಿಯಾ ಭಾರತ್, ಸಿಂಜನ್ ಅಂಡ್ ಇಂಡಿಯನ್ ಹೋಟೆಲ್ಸ್ ರಿಲೇಟೆಡ್ ಆಗಿ ಇವರು ಪಾಸಿಟಿವ್ ವಿನ್ನಲ್ಲಿರೋ ಥರ ಮೆನ್ಷನ್ ಮಾಡ್ತಿದ್ದಾರೆ. ನೆಕ್ಸ್ಟು MCX ಮಲ್ಟಿ ಎಕ್ಸ್ಚೇಂಜ್ ಕಮಾಂಡಿ ಅಂಡ್ ಹಾಗೆ 63 ಮೂನ್ಸ್ ಟೆಕ್ನಾಲಜಿ ಅವ್ರ ಬಗ್ಗೆ ಮಾತಾಡ್ಕೋಬೇಕು. MCX ರಿಲೇಟೆಡ್ ಆಗಿ IT ಸರ್ವಿಸ್ನ ಇಲ್ಲಿವರೆಗೂ 63 ಮೂನ್ಸ್ ಅವ್ರ ಹತ್ರ ತಗೊತಿದ್ದಾರೆ ತುಂಬ ಟೈಮ್ ಬ್ಯಾಕಿಂದಾನು. ಬಟ್ ಅದು ಆ ಕಾಂಟ್ರಾಕ್ಟ್ ರೀಸೆಂಟಾಗಿ ಎಕ್ಸ್ಪೈರಿ ಆಗ್ತಾ ಇರೋದು MCX ಅವರು ಈ ಸಲ TCSಗೆ ಮೂವ್ ಆಗ್ತಾ ಇರೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಬಿಲ್ಡ್ ಆಗಿತ್ತು. ಬಿಕಾಸ್ TCSಗೆ ಮೂವ್ ಆದರೆ ಇಲ್ಲಿವರೆಗೂ ಈ 63 ಮೂನ್ಸು ಟೆಕ್ನಾಲಜಿ ರಿಲೇಟೆಡ್ ಆಗಿ ಇವರು ಪೇ ಮಾಡ್ತಿರೋ ಒಂದು ಹಣ ಕಮ್ಮಿ ಆಗುತ್ತೆ ಆ್ಯಂಡ್ ಬೆಟರ್ ಸರ್ವಿಸಸ್ ಇವ್ರಿಗೆ ಸಿಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ಸು ಮಾರ್ಕೆಟಲ್ಲಿತ್ತು. ಆದರೆ ಪ್ರೆಸೆಂಟ್ ಅವು ಯಾವುದು ನಡೆಯೋ ಥರ ಕಾಣಿಸ್ತಾ ಇಲ್ಲ. ಬಿಕಾಸ್ ಇವರು ಅನದರ್ 6 ಮಂತ್ಸ್ ಕಾಂಟ್ರಾಕ್ಟ್ನ 63 ಮೂನ್ಸ್ ಅವ್ರಿಗೆ ಕೊಡ್ತಿರೋ ಥರ ಅಪ್ಡೇಟ್ ಮಾಡಿದ್ದಾರೆ. ಸೊ ಯಾವುದಕ್ಕೋಸ್ಕರ ಸಪೋರ್ಟ್ ಅಂಡ್ ಸರ್ವಿಸಸ್ಗೋಸ್ಕರ ಇವರು 63 ಮೂನ್ ಅವ್ರ ಜೊತೆ ಪಾರ್ಟ್ನರ್ ಆಗ್ತಿದ್ದಾರಲ್ಲ, ಇದೇನು ಹೊಸದಾಗಿ ಪಾರ್ಟ್ನರ್ ಆಗ್ತಿಲ್ಲ, ಪ್ರೀವಿಯಸ್ಲಿ ಇರುವಂಥ ಕಾಂಟ್ರಾಕ್ಟ್ನೇ ಎಕ್ಸ್ಟೆಂಡ್ ಮಾಡ್ತಿದ್ದಾರೆ ಅಂತ ಅಪ್ಡೇಟ್ಸ್ ಕಾಣಿಸ್ತಾ ಇದೆ ಅಲ್ವಾ. ಸೊ 6 ಮಂತ್ಸ್ ಅಂದರೆ ಆಲ್ಮೋಸ್ಟ್ Q2 FY23 ವರ್ಗು ಇವರು 63 ಮೂನ್ಸ್ ಅವರಿಂದ ಚೇಂಜ್ ಆರ್ ಶಿಫ್ಟ್ ಆಗುವಂಥ ಸ್ಕೋಪ್ ಇಲ್ಲ. ಅದರಿಂದ ಅಲ್ಲಿವರೆಗೂ ಇವ್ರಿಗೆ ಪೇ ಮಾಡಬೇಕಾಗಿರೋಂಥದ್ದು ಸಪೋರ್ಟ್ ಸರ್ವಿಸಸ್ ಫೀ ಹೇಗಿರುತ್ತೋ ಹಾಗೆ ಇರುತ್ತೆ. ಅದರಿಂದಾನೇ ಇವರ ಮಾರ್ಜಿನ್ಸ್ನ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಮಾರ್ಕೆಟ್ ಅಂತೂ ಭಯ ಬೀಳ್ತಿದೆ. ಇದರ ರಿಲೇಟೆಡ್ ಆಗಿ ಮೋರ್ಗನ್ ಸ್ಟ್ಯಾನ್ಲಿ ಅವರು ಒಂದು ನೋಟ್ನ ರಿಲೀಸ್ ಮಾಡಿದ್ದಾರೆ. ಈ ಅಪ್ಡೇಟ್ ಆದಮೇಲೆ 63 ಮೂನ್ಸ್ ಅವ್ರ ಜೊತೆ ಇವರು ನೆಕ್ಸ್ಟ್ 2 ಕ್ವಾರ್ಟರ್ಸ್ ಮೂವ್ ಆಗ್ತಾರಲ್ವಾ, ಅದರಿಂದ ಇವರ ಮಾರ್ಜಿನ್ಸ್ನ ಇಂಪ್ಯಾಕ್ಟ್ ಮಾಡುತ್ತೆ. ಅದರಿಂದ ಇವರ ಟಾರ್ಗೆಟ್ನ ಪ್ರೀವಿಯಸ್ಲಿ ಕೊಟ್ಟಿರೋ ಟಾರ್ಗೆಟ್ನ ಸ್ವಲ್ಪ ಕಟ್ ಮಾಡ್ತಾ MCX ಟಾರ್ಗೆಟು 1660 ಅಂತ ನ್ಯೂ ಟಾರ್ಗೆಟ್ ಏನೋ ಥರ ಮೋರ್ಗನ್ ಸ್ಟ್ಯಾನ್ಲಿ ಅವರು ರಿಪೋರ್ಟ್ನ ರಿಲೀಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಜಫ್ರೀಸ್ ಅವರು ಅಮೆರಿಕನ್ ಮಲ್ಟಿನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಅವರು ಮೆಟಲ್ಸ್ ರಿಲೇಟೆಡ್ ಆಗಿ ಸಾಲಿಡ್ ರಿವ್ಯೂನ ಇಲ್ಲಿಂದ ಕೊಡ್ತಾ ಮೆಟಲ್ಸ್ನ ಇವರು ಪಾಸಿಟಿವ್ ಆಗಿ ನೋಡ್ತಿರೋ ಥರ ಇದಕ್ಕೆ ಮೇಯ್ನ್ ರೀಸನ್ ಚೈನಾದಲ್ಲಿರುವಂಥ ರಿಸ್ಟ್ರಿಕ್ಷನ್ಸ್ ಆರ್ ಈ ವೈರಸ್ ರಿಲೇಟೆಡ್ ಆಗಿರುವಂಥ ಇವೆಂಟ್ಸ್ ಎಲ್ಲನೂ ಸ್ವಲ್ಪ ಈಸ್ ಆಗ್ತಿದೆ ಅಲ್ವಾ. ಅದರಿಂದ ಇದಕ್ಕೆ ಕಾರಣವಾಗಿ ಮೆಟಲ್ಸು ಭಾರಿ ಮೊತ್ತದಲ್ಲಿ ಬೆನಿಫಿಟ್ ಪಡೋದಕ್ಕೆ ಚಾನ್ಸ್ ಇದೆ ಅಂತ ಇದರ ರಿಲೇಟೆಡ್ ಆಗಿ ಇವರು ಟಾಪ್ 2 ಪ್ಲೇಯರ್ಸ್ ಆಗಿ ಹಿಂದಾಲ್ಕೊಂಡು ಟಾಟಾ ಸ್ಟೀಲ್, ಪರ್ಟಿಕ್ಯುಲರ್ ಆಗಿ ಟಾಟಾ ಸ್ಟೀಲ್ ರಿಲೇಟೆಡ್ ಆಗಿ ಸ್ಟ್ರಾಂಗ್ ಬ್ಯಾಲೆನ್ಸ್ ಶೀಟ್ ಅಂಡ್ ಕಂಪೇರ್ಡ್ ವಿತ್ ಅದರ್ ಪ್ಲೇಯರ್ಸ್ ಅಂಡ್ ವ್ಯಾಲ್ಯೂಷನ್ಸ್ ಅಟ್ರಾಕ್ಟಿವ್ ಇರೋ ಕಾರಣವಾಗಿ ಅಂಡ್ ಅಸೆಟ್ ಫುಟ್ ಪ್ರಿಂಟ್ಸನ್ನು ಬೆಟರ್ ಆಗಿರ್ತಾ ಇರೋದು ಟಾಟಾ ಸ್ಟೀಲ್ನವರು ಪಾಸಿಟಿವ್ ಆಗಿ ನೋಡ್ತಿರೋ ಥರ ಟಾರ್ಗೆಟ್ ಪ್ರೀವಿಯಸ್ಲಿ ಕೊಟ್ಟಿರೋಂಥ 95 ಇಂದ ಮೋರ್ ದೆನ್ 50% ಅಪ್ಸೈಡ್ ಕೊಡ್ತಾ 150 ರೂಪೀಸ್ ಹತ್ರ ಇವರು ಟಾರ್ಗೆಟ್ನ ನೋಡ್ತಿರೋ ಥರ ಅಂಡ್ ಹಿಂದಾಲ್ಕೋ ರಿಲೇಟೆಡ್ ಆಗಿನೂ ಪ್ರೀವಿಯಸ್ಲಿ ಕೊಟ್ಟಿರೋಂಥ 390 ಟಾರ್ಗೆಟಿಂದ ಮೋರ್ ದೆನ್ 50% ಅಪ್ಸೈಡಿಗೆ ಜಾಸ್ತಿ ಮಾಡ್ತಾ 600 ರೂಪೀಸ್ ಪರ್ ಶೇರ್ ಟಾರ್ಗೆಟ್ನ ಜಫ್ರೀಸ್ ಅವರು ಕೊಡ್ತಾ ಇರೋದು ಇವತ್ತು ಮೆಟಲ್ ಸ್ಟಾಕ್ಸ್ನ ನಮಗೆ ಒಳ್ಳೆ ಮೂಮೆಂಟಮ್ ಕಾಣಿಸಿದೆ. ನೆಕ್ಸ್ಟು ಜಿಂದಾಲ್ ಪೋಲಿಫಿಲಮ್ ಬಗ್ಗೆ ಮಾತಾಡ್ಕೋಬೇಕು. ಮಾರ್ನಿಂಗ್ ಬಂದಿರೋಂಥ ಅಪ್ಡೇಟು, ಈ ಜಿಂದಾಲ್ ಪೋಲಿಫಿಲಮ್ ಅವ್ರಿಗೆ ನಾಸಿಕ್ನಲ್ಲಿ BOP ಫಿಲಮ್ಸ್ ತಯಾರು ಮಾಡುವಂಥ ಫ್ಯಾಕ್ಟ್ರಿ ಇದೆ. ಲೈಕ್ ಈ ಪೋಲಿಫಿಲಮ್ ಫಿಲಮ್ಸ್ನ ತಯಾರು ಮಾಡುವಂಥ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇದೆ. ಅದರಲ್ಲಿ ಇವರಿಗೆ ಮೇಜರ್ ಫೈರ್ ಆಕ್ಸಿಡೆಂಟ್ ನಡೆದಿದೆ. ಇದಕ್ಕೆ ಕಾರಣವಾಗಿ ಈ BOPP ಆ್ಯಂಡ್ BOPET ಫಿಲಮ್ಸ್ನ ತಯಾರು ಮಾಡೋದ್ರಲ್ಲಿ ಇವರು ಲೀಡರ್. ಅಂಡ್ ಜಿಂದಾಲ್ ಪೋಲಿ ಅವರು ನಿಯರ್ಲಿ ಇವರಿಗೆ 37% ಮಾರ್ಕೆಟ್ ಶೇರ್ ಇದೆ. ಸೊ ಆ ಸೆಗ್ಮೆಂಟಲ್ಲಿ ಈ ಪ್ಯಾಕೇಜ್ ಫಿಲಮ್ಸ್ನ ತಯಾರು ಮಾಡೋಂಥ ಇವರು ರಿಲೇಟೆಡ್ ಆಗಿ ಮೇಜರ್ ಮಾರ್ಕೆಟ್ ರಿಲೇಟೆಡ್ ಆಗಿ ಈ ಥರ ಇನ್ಸಿಡೆಂಟ್ ನಡೀತಾ ಇರೋದು ಇವರಿಗೆ ನೆಗೆಟಿವ್ ಆ್ಯಂಡ್ ಈ ಸೆಗ್ಮೆಂಟಲ್ಲಿ ಬೇರೆಯವ್ರಿಗೆ ಪಾಸಿಟಿವ್ ಅನ್ನೋ ಥರ ಡೇಟಾ ಅಂತೂ ಮಾರ್ನಿಂಗ್ ಸರ್ಕ್ಯುಲೇಟ್ ಆಗಿದೆ. ಬಟ್ ಇದಾದಮೇಲೆ ಗ್ರ್ಯಾಜುಯಲ್ ಆಗಿ ಜಿಂದಾಲ್ ಪೋಲಿ ಓಪನ್ ಆದಮೇಲೆ ಹ್ಯೂಜ್ ಗ್ಯಾಪ್ ಡೌನಿಂದ ರಿಕವರಿ ಆಗ್ತಾ 1.5% ಪಾಸಿಟಿವ್ನಲ್ಲಿ ಇವತ್ತು ಸ್ಟಾಕ್ ಕ್ಲೋಸ್ ಆಗಿದೆ. ನೆಕ್ಸ್ಟು ಪೆರಿಮಾಲ್ ಫಾರ್ಮಾ ಬಗ್ಗೆ ಮಾತಾಡ್ಕೊಳ್ಳೋಣ. ಸ್ಟಾಕ್ ಇವತ್ತು ನಿಯರ್ಲಿ 7% ವರೆಗೂ ರ್ಯಾಲಿ ಆಗಿದೆ ಅಲ್ಲ. ಇದರ ಬ್ಯಾಕ್ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ಬೇರೆ ದೇಶಗಳಿಂದ ಬರ್ತಿರೋಂಥ ವಿಟಮಿನ್ ಎ ಪ್ಲಿಮಿನೇಟೆಡ್ ರಿಲೇಟೆಡ್ ಆಗಿ ಆಂಟಿ ಡಂಪಿಂಗ್ ಡ್ಯೂಟಿ ಇನ್ವೆಸ್ಟಿಗೇಷನ್ ಅಂತೂ ಸ್ಟಾರ್ಟ್ ಮಾಡಿದ್ದಾರೆ. ಮೀನ್ಸ್ ಬೇರೆ ದೇಶಗಳು ಲೈಕ್ ಚೈನಾ, ಯುರೋಪಿಯನ್ ಯೂನಿಯನಿಂದ, ಸ್ವಿಟ್ಜರ್ಲ್ಯಾಂಡಿಂದ ಈ ವಿಟಮಿನ್ ಎನ ತುಂಬ ಚೀಪಾಗಿ ಇಂಡಿಯಾಗೆ ತಗೊಂಬಂದು ಸೆಲ್ ಮಾಡ್ತಾ ಇರೋ ಕಾರಣವಾಗಿ ಇಂಡಿಯಾದಲ್ಲಿ ಈ ವಿಟಮಿನ್ ಎ ಬಿಸ್ನೆಸ್ ಮಾಡೋರಿಗೆ ನಷ್ಟ ಆಗತ್ತಲ್ವ. ಅದರಿಂದ ಇದರ ಪರವಾಗಿ ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ಈ ಥರ ಇಂಪೋರ್ಟ್ ಮಾಡಿಕೊಂಡು ಅವರಿಗೆ ಅಗೇನೆಸ್ಟ್ ಆಗಿ ಆ್ಯಕ್ಷನ್ ತಗೊಳ್ತಿರೋ ಕಾರಣವಾಗಿ ಇಂಡಿಯಾದಲ್ಲಿ ಈ ವಿಟಮಿನ್ ಎ ರಿಲೇಟೆಡ್ ಆಗಿ ಓನ್ಲಿ ಒನ್ ಮ್ಯಾನುಫ್ಯಾಕ್ಚರ್ ಆಗಿರುವಂಥ ಪೆರಿಮಾಲ್ ಫಾರ್ಮಾ ಅವ್ರ ರಿಲೇಟೆಡ್ ಆಗಿ ಗುಡ್ ರ್ಯಾಲಿ ಅಂತ ನಮಗೆ ಕಾಣಿಸಿದೆ. ಯೂಶುವಲ್ ಆಗಿ ಈ ವಿಟಮಿನ್ ಎ ರಿಲೇಟೆಡ್ ಆಗಿರೋಂಥ ರಾ ಮೆಟೀರಿಯಲ್ಸ್ನ ಇಂಪೋರ್ಟ್ ಮಾಡಿಕೊಂಡು ಅದನ್ನು ಪ್ರಾಸೆಸ್ ಮಾಡಿ ವಿಟಮಿನ್ ಎ ರಿಲೇಟೆಡ್ ಆಗಿ ಅವರು ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಸೊ ಈ ಥರ ಇಂಡಿಯಾದಲ್ಲಿ ವಿಟಮಿನ್ ಎ ಬಿಸ್ನೆಸ್ ರಿಲೇಟೆಡ್ ಆಗಿ ಮೇನ್ ಪ್ಲೇಯರ್ ಆಗಿರುವಂಥ ಪೆರಿಮಾಲ್ ಫಾರ್ಮಾ ಅವರಿಗೆ ಈ ಬಿಸ್ನೆಸ್ ರಿಲೇಟೆಡ್ ಆಗಿ ಸೇಲ್ಸ್ನ ಜಾಸ್ತಿ ಮಾಡುವಂಥ ಅಪ್ಡೇಟ್ಸು ಬೇರೆ ದೇಶಗಳಿಂದ ವಿಟಮಿನ್ ಎ ಇಂಡಿಯಾಗೆ ಬರ್ದೇ ಇರ್ತಾರ ಗೌರ್ಮೆಂಟ್ ಆಕ್ಷನ್ ತಗೊಂತಾರೋ ಕಾರಣವಾಗಿ ಇದು ಇವ್ರ ಬಿಸ್ನೆಸ್ಗೆ ಪಾಸಿಟಿವ್ ಆಗಿರುತ್ತಂತ ಅದರಿಂದನೇ ಸ್ಟಾಕ್ ಇವತ್ತು 7% ಬೆಳೆದಿದೆ. ನೆಕ್ಸ್ಟ್ ಒಲೆಕ್ಟ್ರಾ ಗ್ರೀನ್ ಟೆಕ್ ಆರ್ EV ಬಸ್ ಮೇಕರ್ಸ್ ಬಗ್ಗೆ ಮಾತಾಡ್ಕೋಬೇಕು. ಬಿಕಾಸ್ 2023ನಲ್ಲಿ 1500 ಎಲೆಕ್ಟ್ರಿಕ್ ಬಸ್ಸಸ್ನ ಪ್ರೊಕ್ಯೂರ್ ಮಾಡ್ತೀವಿ ಮೀನ್ಸ್ ತಗೊಂತೀವಿ ಅನ್ನೋ ಥರ ಡೆಲ್ಲಿ CM ಅವ್ರು ಹೇಳ್ತಿರೋ ಕಾರಣವಾಗಿ ಈ ಎಲೆಕ್ಟ್ರಿಕ್ ವೆಹಿಕಲ್ ಬಸ್ ಮ್ಯಾನುಫ್ಯಾಕ್ಚರ್ ರಿಲೇಟೆಡ್ ಆಗಿ ಪಾಸಿಟಿವ್ ಆ್ಯಂಡ್ ಈ ಅಪ್ಡೇಟಿಂದ ಇವತ್ತು ಒಲೆಕ್ಟ್ರಾ ಗ್ರೀನ್ ಟೆಕ್ ಸ್ಟಾಕು 4.5% ಪಾಸಿಟಿವ್ನಲ್ಲಿ ಎಂಡ್ ಆಗಿದೆ. ಫ್ರೆಂಡ್ಸ್, ರೀಸೆಂಟ್ ಟೈಮ್ಸಲ್ಲಿ IT ಸ್ಟಾಕ್ಸು ತುಂಬ ಕರೆಕ್ಟ್ ಆಗ್ತಿದೆ ಅಲ್ವಾ.
IT ಸ್ಟಾಕ್ಸ್ ಎಲ್ಲಾನು ಅವು ಯಾವ ಪ್ರೈಸ್ಗೆ ಬಂದರೆ ಅಟ್ರಾಕ್ಟಿವ್ ಆಗಿರುತ್ತೋ ಅಂತ ಮನಿ ಕಂಟ್ರೋಲ್ ಅವರು ಒಂದು ಡೇಟಾನ ಪಬ್ಲಿಷ್ ಮಾಡ್ತಿದ್ದಾರೆ. ಅದರಲ್ಲಿ ಅವರು ತಗೊಂಡಿರೋಂಥ ಲಾಜಿಕ್ ಪ್ರೀವಿಯಸ್ಲಿ ಇರೋವಂಥ ಅವರ ಬಿಸ್ನೆಸ್ನ ಅಂಡ್ ಅದರ ರಿಲೇಟೆಡ್ ಆಗಿ ಪ್ರೈಸ್ ಟು ಅರ್ನಿಂಗ್ಸ್ ಮಲ್ಟಿಪಲ್ಸ್ನ ತಗೊಂತ ಯಾವ ಲೆವೆಲ್ಸ್ಗೆ ಬಂದರೆ ಆ ಒಂದು ವ್ಯಾಲ್ಯೂ ಝೋನ್ಸ್ಗೆ ಬಂದಾಗ ನಾವು ನೋಡಬಹುದು ಅಂತ ಒಂದು ಲಿಸ್ಟ್ನಂತೂ ನಮಗೆ ಶೇರ್ ಮಾಡಿದ್ದಾರೆ. ಅದರಲ್ಲಿ ಇವರ ಮೈಂಡಲ್ಲಿ ಜಾಸ್ತಿ ವ್ಯಾಲ್ಯೂಷನ್ಸಲ್ಲಿ ಪ್ರೆಸೆಂಟ್ ಟ್ರೇಡ್ ಆಗ್ತಿರೋದು ಹ್ಯಾಪಿಯೆಸ್ಟ್ ಮೈಂಡ್ಸ್, ಬಿಕಾಸ್ ಈ ರೀಸೆಂಟ್ ಲೆವೆಲ್ಸಿಂದ 34% ಕರೆಕ್ಷನ್ ರಿಕ್ವೈರ್ಡ್ ಅಂತ ಹೇಳ್ತಿದ್ದಾರೆ. ಅದಾದಮೇಲೆ KPIT ನಿಯರ್ಲಿ 26% ಕರೆಕ್ಷನ್ ರಿಕ್ವೈರ್ಡ್ ಅಂತ ಹೇಳ್ತಿದ್ದಾರೆ. ಆದರೆ ರೀಸೆಂಟ್ ಟೈಮ್ಸಲ್ಲಿ ಬರ್ತಿರೋಂಥ ಆರ್ಡರ್ಸ್ ಅಂಡ್ ರೀಸೆಂಟ್ ಟೈಮ್ಸಲ್ಲಿ ಮ್ಯಾನೇಜ್ಮೆಂಟ್ ಕೊಡ್ತಿರೋಂಥ ಗೈಡೆನ್ಸ್ ಇವೆಲ್ಲ ಪ್ರೈಸ್ ಟು ಅರ್ನಿಂಗ್ಸ್ ಮಲ್ಟಿಪಲ್ಸಲ್ಲಿ ಇನ್ಕ್ಲೂಡ್ ಆಗಿರಲ್ವಾ, ಅದರಿಂದ ಅದು ಸ್ಟಾಕ್ ಪ್ರೈಸ್ನ ಸ್ವಲ್ಪ ಪ್ರೀಮಿಯಮ್ ಆಗಿ ಇಟ್ಟಿರುತ್ತೆ. ಬಟ್ ಒಂದು ರಫ್ ಎಸ್ಟಿಮೇಟ್ಸು ಯಾವ್ಯಾವ ಸ್ಟಾಕ್ಸ್ನು ಅಂಡ್ ಯಾವ್ಯಾವ ಪ್ರೈಸ್ಗೆ ಬಂದರೆ ನಾವು ವ್ಯಾಲ್ಯೂ ಆಗಿ ಕಾಣಿಸುತ್ತೆ ಅಂತ ಇಮೇಜ್ನ ಯಾವ ಪ್ರೈಸ್ಗೆ ಬಂದರೆ ಅವು ವ್ಯಾಲ್ಯೂ ಕಾಣಿಸುತ್ತೆ ಅನ್ನೋ ಇಮೇಜು ನಿಮಗೆ ಈ ಡೇಟಾನಲ್ಲಿ ಇರುತ್ತೆ. ನೆಕ್ಸ್ಟು AML ಇಸ್ದು ಬಗ್ಗೆ ಮಾತಾಡ್ಕೋಬೇಕು. ಇವರ ಸೇಲ್ಸ್ ಡೇಟಾ ಪಬ್ಲಿಷ್ ಆಗಿದೆ. ಟೋಟಲ್ ಸೇಲ್ಸು 37% ಇಂಪ್ರೂವ್ ಆಗಿದೆ. ಎಸ್, ಕಾರ್ಗೋ ವೆಹಿಕಲ್ ಸೇಲ್ಸು 90% ಡೌನ್ ಆಗ್ತಾ ಇದ್ರು ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸು 161% ಇಯರ್ ಕಂಪ್ಯಾರಿಸನಲ್ಲಿ ಗ್ರೋ ಆಗ್ತಾ ಇರೋದು ಇದು ಮಾರ್ಕೆಟ್ನ ಸರ್ಪ್ರೈಸ್ ಮಾಡಿದೆ. ಈ ಡೇಟಾ ಆದಮೇಲೆ ಸ್ಟಾಕ್ 20% ಅಪ್ಪರ್ ಸರ್ಕ್ಯೂಟ್ನಲ್ಲಿ ಕ್ಲೋಸ್ ಆಗಿದೆ. ಸೊ ಓವರಾಲ್ ಸೇಲ್ಸು 30% ಬೆಳೆದಿದೆ ಥರ ಡೇಟಾ ಇದೆ. ಬಟ್ ಅದು ಬೆಳೆಯೋದಕ್ಕೆ ಮೇನ್ ರೀಸನ್ ಇವರ ಪ್ಯಾಸೆಂಜರ್ ವೆಹಿಕಲ್ಸು ಅದು 161% ಹತ್ರ ಇಯರ್ ಕಂಪ್ಯಾರಿಸನಲ್ಲಿ ಗ್ರೋತ್ ಕಾಣಿಸಿರೋದೇ ಕಾರಣ. ನೆಕ್ಸ್ಟು ಗೋದಾವರಿ ಪವರ್ ಬಗ್ಗೆ ಮಾತಾಡ್ಕೊಳ್ಳೋಣ. ಮ್ಯಾನೇಜ್ಮೆಂಟು ಫೈನಾನ್ಷಿಯಲ್ ಚಾನಲ್ಸ್ಗೆ ಕೊಡ್ತಿರೋಂಥ ಇಂಟರ್ವ್ಯೂಸ್ನಲ್ಲಿ ಅವರು ಮೆನ್ಷನ್ ಮಾಡ್ತಿರೋದು ರೀಸೆಂಟ್ ಟೈಮ್ಸಲ್ಲಿ ಪೆಲೆಟ್ ಪ್ರೈಸಸ್ ಬೆಳೀತಿದೆ ಅಲ್ವಾ. ಪ್ರೀವಿಯಸ್ಲಿ 7,500 rupees ಪರ್ ಟನ್ ಆಗಿದ್ದದ್ದು ಈಗ 9,300 rupees ಪರ್ ಟನ್ಗೆ ಪೆಲೆಟ್ ಪ್ರೈಸಸ್ ಜಾಸ್ತಿ ಆಗಿದೆ ಥರ ಆ್ಯಂಡ್ ನಿಯರ್ಲಿ 1,000 crores ಹತ್ರ ಇವರು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡ್ತಿದ್ದಾರೆ. ಬಟ್ ಇದು ಕಂಪ್ಲೀಟಾಗಿ ಇವರ ಇಂಟರ್ನಲ್ ಅಕ್ರೂವಲ್ ಮೂಲಕನೇ ಡೆಟ್ ಮಾಡ್ತಿಲ್ಲ ಅಂತ ಆ್ಯಂಡ್ ಪ್ರೆಸೆಂಟ್ ಇವರು ತಯಾರು ಮಾಡ್ತಿರೋದ್ರಲ್ಲಿ 90% ಆಫ್ ದಿ ಡೊಮೆಸ್ಟಿಕ್ ಮಾರ್ಕೆಟಲ್ಲೇ ಸೆಲ್ ಮಾಡ್ತಿದ್ದೀವಿ ಆ್ಯಂಡ್ ಇದು ಫೆಬ್ರವರಿನಲ್ಲಿ ರಿವ್ಯೂ ಮಾಡ್ತೀವಿ ಅನ್ನೋ ಥರ ಅಪ್ಡೇಟ್ಸ್ ಮಾಡ್ತಿದ್ದಾರಲ್ವಾ. ಸೊ ಅದರಿಂದ ಈಗ ಹೊಸದಾಗಿ 1,000 crores ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಪ್ಲಾನ್ಸ್ ರಿಲೇಟೆಡ್ ಆಗಿ ಇವರ ಬೋರ್ಡ್ ಅಪ್ರೂವಲ್ ಕೊಡ್ತಾ ಇರೋದು ಆ್ಯಂಡ್ ಅದು ಡೆಟ್ ಮೂಲಕನೂ ಅಲ್ಲ, ಕಂಪ್ಲೀಟ್ ಆಗಿ ಇಂಟರ್ನಲ್ ಅಕ್ರೂವಲ್ಸ್ ಮೂಲಕ ಮೀನ್ಸ್ ಇವರ ಓನ್ ಜನರೇಟೆಡ್ ಹಣದಿಂದಾನೇ ಇವರು ಮಾಡ್ತೀವಿ ಅಂತ ಹೇಳ್ತಿರೋ ಕಾರಣವಾಗಿ ಸ್ಟಾಕ್ ಇವತ್ತು ಗುಡ್ ಮೊಮೆಂಟಮ್ ಇವತ್ತು ನಿಯರ್ಲಿ 6.5% ಪಾಸಿಟಿವ್ನಲ್ಲಿ ಕ್ಲೋಸ್ ಆಗಿದೆ. ನೆಕ್ಸ್ಟ್ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟು. ನಿಫ್ಟಿ ಸಪೋರ್ಟು 18,090 to 18,120ನ ಗಮನಿಸ್ತಾ ಇದ್ದೀನಿ. ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ಇಲ್ಲೇ ಇತ್ತು ನಮಗೆ ಸಪೋರ್ಟು. ನೆಕ್ಸ್ಟು ಟಾಪ್ ಸೈಡು 18,240ನ ಗಮನಿಸ್ತಾ ಇದ್ದೀನಿ. ಬ್ಯಾಂಕ್ ನಿಫ್ಟಿ ಪ್ರೆಸೆಂಟ್ ಇರೋ ಲೆವೆಲ್ಸಿಂದ ಡೌನ್ ಸೈಡು 43,060, ಅದರ ನೆಕ್ಸ್ಟು 42,890 ಆ್ಯಂಡ್ ಬ್ಯಾಂಕ್ ನಿಫ್ಟಿ ಟಾಪ್ ಸೈಡ್ ಬಂದರೆ 43,317 ರೆಸಿಸ್ಟೆಂಟ್ ಆಗಿ ಗಮನಿಸ್ತಾ ಇದ್ದೀನಿ. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾ ರೀಸೆಂಟ್ ಟೈಮ್ಸಲ್ಲಿ ಮೆನ್ಷನ್ ಮಾಡಿದ ಹಾಗೆ ಪರ್ಸ್ನಲಿ ನಾನು ಗಮನಿಸ್ತಾ ಇರೋದು 17,800 to 18,500 ಈ 700 ಪಾಯಿಂಟ್ ರೇಂಜ್ನಂತೂ ಗಮನಿಸ್ತಾ ಇದ್ದೀನಿ. ಬಟ್ ಈಗ ಮಾರ್ಕೆಟ್ ರಿಲೇಟೆಡ್ ಆಗಿರುವಂಥ ಮೂವ್ ನೋಡ್ತಾ ಇದ್ರೆ ಮಾರ್ಕೆಟ್ ಟಾಪ್ ಸೈಡ್ ಮೂವ್ ಆಗ್ತಿದೆ ಅಲ್ವಾ, ಅದರಿಂದ 18,000 ಹತ್ರ ಹೈ ಪುಟ್ ರೈಟಿಂಗ್ ಅಂತೂ 18,500 ಹತ್ರನೂ ಕಾಲ್ ರೈಟಿಂಗ್ ಕಾಣಿಸ್ತಾ ಇದೆ. ವೀಕ್ಲಿ ಹಾಗೆ ಮಂತ್ಲಿ ಎಕ್ಸ್ಪೈರಿ ಡೇಟಾ ಅಂತೂ ಬಿಲ್ಡ್ ಆಗ್ತಿದೆ. ಅದರಿಂದ 18,000 to 18,500 ಅನ್ನೋ ಹತ್ರ ಆಪ್ಷನ್ ಚೈನ್ ಡೇಟಾ ಇದೆ. ಬಟ್ ನಾನು ಸ್ವಲ್ಪ ಡೌನ್ ಸೈಡು 18,000 ಹತ್ರ ಮೇ ಬಿ ನಮಗದು ಹತ್ತಿರದಲ್ಲಿದೆ ಅಲ್ವಾ, ಏನಾದರೂ ಇವೆಂಟ್ ಬಂದು ಬ್ರೇಕ್ ಆಗೋದಕ್ಕೆ ಚಾನ್ಸ್ ಇದೆ. ಅದರಿಂದ ಈ ರೀಸೆಂಟ್ ಟೈಮ್ಸಲ್ಲೂ ಒನ್ ಡೈರೆಕ್ಷನಲ್ಲಿ ಹೆವಿಯಾಗಿ ಸೆಲ್ಲಿಂಗ್ ಬಂದಿದೆ ಅಲ್ವಾ, ಅದರಿಂದ ಸ್ವಲ್ಪ ಡೌನ್ ಸೈಡ್ ಸ್ಪೇಸ್ ಕೊಡಬೇಕಂತ ಅನ್ಕೊತಿದ್ದೀನಿ. ಸೊ 17,800 to 18,500 ಒನ್ಸ್ ಮಾರ್ಕೆಟ್ ಏನಾದರೂ 18,300 ಅಬೋವ್ ಏನಾದರೂ ಮಾರ್ಕೆಟ್ ಸಸ್ಟೈನ್ ಆಗ್ತಾ ಇದ್ರೆ ದೆನ್ ಆವಾಗ ನಾವು 17,800ಇಂದ 18,000ಗೆ ನಾವು ಶಿಫ್ಟ್ ಆಗ್ಬೋದು. ಬಟ್ ಬಿಲೋ 18,300 ನಾನು ಡೌನ್ ಸೈಡು 17,800 ಇಂಪಾರ್ಟೆಂಟ್ ಸಪೋರ್ಟಾಗಿ ಗಮನಿಸ್ತಾ ಇದ್ದೀನಿ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರುವಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆಕ್ಟಿವೇಟ್ ಮಾಡಿಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.